ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ತುಲಾ ರಾಶಿಯವರಿಗೆ 2025 ಹೇಗೆ ಇರುತ್ತೆ ಅಂತ ನೋಡೋಣ ಬನ್ನಿ. ಈ ಒಂದು ರೀಡಿಂಗ್ ಯಾವುದು ಡೇಟ್ ಆಫ್ ಬರ್ತ್ ನೇಮ್ಸ್ ಇಂದ ಇರೋದ್ರಿಂದ ಓಪನ್ ಮೈಂಡೆಡ್ ಅಲ್ಲಿ ಈ ವಿಡಿಯೋನ ನೋಡಿದ್ರೆ ಖಂಡಿತ ರೆಸನೇಟ್ ಆಗುತ್ತೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ನೇಮ್ನ 3 ಟೈಮ್ಸ್ ನಿಮ್ಮ ಮೈಂಡಲ್ಲಿ ನೀವು ರಿಪೀಟ್ ಮಾಡ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ, ಖಂಡಿತ ರೆಸನೇಟ್ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಪಿಕ್ ದ ಕಾರ್ಡ್. ಯೂನಿವರ್ಸ್ ಇಂದ ತುಲಾ ರಾಶಿಯವರಿಗೆ 2025 ಅಲ್ಲಿ ಏನ್ ಮೆಸೇಜ್ ಇದೆ ಅಂತ ನೋಡೋಣ. ತುಲಾ ರಾಶಿಯ ವ್ಯಕ್ತಿಗೆ ಏನಿದೆ, ಯಾವ ತರ ಈ ಇಯರ್ ಅಲ್ಲಿ ಅವ್ರಿಗೆ ಅದೃಷ್ಟ ಇದೆ ಅಂತ ತಿಳ್ಕೊಳ್ಳೋಣ. ತುಲಾ ರಾಶಿಯ ವ್ಯಕ್ತಿಗಳು ಮನಸ್ಸಿನ ಸ್ಥಿತಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಯಾವ ಕೆಲಸನೂ ಬೇಗ ಮುಗಿಸೋದಕ್ಕೆ ಆಗ್ತಾ ಇಲ್ಲ. ನೀವು ಯಾವ್ದೋ ಒಂದು ವಿಚಾರನ ಅರ್ಗಿಸ್ಕೊಳ್ಳೋ ಪ್ರಾಸೆಸ್ ಅಲ್ಲಿ ಇದ್ದೀರಾ. ಎಮೋಷನಲಿ ಡ್ರೈನ್ ಔಟ್ ಆಗಿದ್ದೀರಾ. ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ಅವ್ರಿಗೆ ಓದೋ ಕಡೆ ಆಸಕ್ತಿ ಕೂಡ ಕಮ್ಮಿ ಆಗ್ತಾ ಇದೆ. ಫೋಕಸ್ನ ಕಳ್ಕೊಳ್ತಾ ಇದ್ದೀರಾ. ಯಾವುದಾದ್ರೂ ಶಕ್ತಿ ದೇವ್ರಿಗೆ ಹೋಗಿ ಬರೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಮೈಂಡ್ ಮತ್ತು ಬಾಡಿನ ರಿಲ್ಯಾಕ್ಸ್ ಮಾಡೋದು ಅಗತ್ಯ ಇದೆ. ಇಂಪೇಷನ್ಸ್ ಆಗಬೇಡಿ ಯಾವುದೇ ವಿಚಾರದಲ್ಲಿ. ನಿಮ್ಮ ಕಷ್ಟದ ದಾರಿ ಹಾರ್ಡ್ ವರ್ಕಿಂದ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀರಾ ಈ ಇಯರ್. ಆದರೆ ತುಂಬ ಯೋಚನೆ ಮಾಡಿ ಯಾವುದಾದ್ರೂ ವಸ್ತುನ ಪರ್ಚೇಸ್ ಮಾಡೋದಕ್ಕೆ ಮುಂಚೆ, ಟೇಕ್ ವೈಸ್ ಡಿಸಿಷನ್. ಏನಾದರೂ ಕೊಂಡ್ಕೊಳ್ಳೋದಕ್ಕೆ ಮುಂಚೆ, ಏನಕ್ಕೆ ಮೆಟೀರಿಯಲಿಸ್ಟಿಕ್ ಆಸೆ ಇದೆ ನಿಮಗೆ, ಏನಾದರೂ ಪರ್ಚೇಸ್ ಮಾಡ್ತೀರಾ ಈ ಇಯರ್, ಬಟ್ ಅದು ಪರ್ಚೇಸ್ ಮಾಡಾದ್ಮೇಲೆ ನಾನು ಯಾಕಾದರೂ ಪರ್ಚೇಸ್ ಮಾಡಿದ್ನೋ ಅಂತಲೂ ಥಿಂಕ್ ಮಾಡ್ತೀರಾ. ಸೊ ಯೋಚನೆ ಮಾಡಿ ಡಿಸಿಷನ್ ತಗೊಂಡು ಏನಾದರೂ ಪರ್ಚೇಸ್ ಮಾಡಿ. ಸೊ ನಿಮಗೆ ಫ್ಯಾಮಿಲಿ ಬಾಂಡ್ ಸ್ಟ್ರಾಂಗ್ ಆಗಿದೆ. ಸೊ ನೀವು ಫ್ಯಾಮಿಲಿ ಸ್ಟೆಬಿಲಿಟಿ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ, ಸ್ಟ್ರಾಂಗ್ ಆಗಿದ್ದೀರಾ. ಇದು ನಿಮಗೆ ಪೀಸ್ ಆಫ್ ಮೈಂಡ್ ತಂದುಕೊಡುತ್ತೆ. ನಿಮ್ಮ ಫ್ಯಾಮಿಲಿ ವಿಚಾರದಲ್ಲಿ ನೀವು ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ, ನರ್ಚರ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರಿಯರ್ ಜಾಬ್ ಅಲ್ಲಿ ತುಂಬ ಕಾಂಪಿಟೇಷನ್ ಇದೆ, ಜಾಸ್ತಿ ಡಿಸ್ಅಗ್ರಿಮೆಂಟ್ಸ್ ಕಾಣಿಸ್ತಾ ಇದೆ, ತುಂಬಾ ಕ್ಲಾಶಸ್ ಆಗುತ್ತೆ. ಐಡಿಯಾಸು ಈಗೋಸ್ ಇಂದ ತುಂಬ ಅಬ್ಸ್ಟಿಕಲ್ಸ್ನ ಓವರ್ಕಮ್ ಮಾಡ್ತೀರಾ. ನೀವು ಯಾವುದಾದ್ರೂ ಐಡಿಯಾಸ್ನ ಶೇರ್ ಮಾಡ್ತೀರಾ. ಸೊ ಸೇಮ್ ಥಾಟ್ ಪ್ರಾಸೆಸ್ ಬೇರೆಯವ್ರಿಗೂ ಬಂದಿರುತ್ತೆ. ಸೊ ನೀವು ಇಬ್ಬರು ಲೈಕ್ ಒಂದು ಹೆಲ್ತಿ ಫೈಟಿಂಗೇ ಆಗಿರ್ಬೋದು. ಸೊ ತುಂಬಾ ನಿಮಗೆ ಅಲ್ಲಿ ಕ್ಲಾಶಸ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಬ್ಯಾಕ್ ಬಿಚ್ಚಿಂಗ್ ಕೂಡ ಮಾಡ್ತಾರೆ ನಿಮ್ಮ ಟೀಮಲ್ಲಿ ಇರೋರಾಗಲಿ. ಸೊ ನಿಮಗೆ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡೋಕ್ಕೆ ಕೆಲಸ ಕೂಡ ಮಾಡ್ತಾರೆ. ಸೊ ಅದಕ್ಕೆ ನೀವು ಅದರಿಂದ ಓವರ್ಕಮ್ ಮಾಡ್ತೀರಾ. ಸೊ ತುಂಬ ಥಿಂಕ್ ಮಾಡಬೇಕಾಗುತ್ತೆ. ನೀವು ಏನು ಮಾಡಬೇಕು, ಇದನ್ನು ಹೇಗೆ ಸರಿಪಡಿಸ್ಕೋಬೇಕು, ಯಾವ ರೀತಿ ನಾನು ಸ್ಕಿಲ್ಸ್ನ ಆ್ಯಡ್ ಆನ್ ಮಾಡ್ಕೋಬೇಕು, ಸೊ ಹೇಗೆ ನಾನು ಇದರಿಂದ ಆಚೆ ಬರಬೇಕು, ನಾನು ಯಾವ ಥರ ಮೂವ್ನ ತಗೋಬೇಕು, ಯಾವ ಥರ ಹಾರ್ಡ್ ವರ್ಕ್ ಮಾಡಬೇಕು ಅಂತ ನಿಮಗೆ ತುಂಬಾ ಯೋಚನೆ ಮಾಡಿ ನೀವು ಡಿಸಿಷನ್ ತಗೊಳ್ತೀರಾ. ನಿಮ್ಮ ಇಂಟೆಲಿಜೆನ್ಸಿಂದನೇ ನೀವು ಓವರ್ಕಮ್ ಮಾಡ್ತೀರಾ. ಸೊ ಏನಕ್ಕೆ ಅಂದರೆ ನೀವು ತುಂಬ ವರ್ಷದಿಂದ ನಿಮಗೆ ಇದ್ರ ಬಗ್ಗೆ ನಾಲೆಜ್ ಇರೋದ್ರಿಂದ ಸೊ ನೀವು ಖಂಡಿತ ಇದರಿಂದ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತೀನಿ. ನಿಮಗೆ ಕೆಲಸದಲ್ಲಿ ತುಂಬ ಅಪ್ರಿಸಿಯೇಷನ್ ಕೂಡ ಸಿಗುತ್ತೆ, ನಿಮಗೆ ಬೆಸ್ಟ್ ರಿವಾರ್ಡ್ಸ್ ಕೂಡ ಸಿಗುತ್ತೆ, ನಿಮಗೆ ಪ್ರಮೋಷನ್ ಕೂಡ ವೆಯ್ಟ್ ಮಾಡ್ತಾ ಇದೆ. ಸೊ ನೀವು ವರ್ಕ್ ರಿಲೇಟೆಡ್ ಇನ್ನು ನೆಕ್ಸ್ಟ್ 3-4 ಮಂತ್ಸಲ್ಲಿ ತುಂಬಾ ನಿಮಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಅದರಿಂದ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಎಫರ್ಟ್ಸ್ಗೆ ಒಂದು ರಿಸಲ್ಟ್ ಖಂಡಿತ ಸಿಗುತ್ತೆ. ಸೊ ಯೋಚನೆ ಮಾಡಬೇಡಿ. ಸೊ ನಿಮ್ಮ ಎನರ್ಜಿನ ಯಾವಾಗಲೂ ಚಾರ್ಜ್ಡ್ ಆಗಿರಿ. ಆವಾಗ ನಿಮ್ಮ ಮುಂದೆ ಇರೋ ಯಾವ ಟಾಸ್ಕ್ ಇದ್ರೂ ಅದಕ್ಕೆ ಸೊಲ್ಯೂಷನ್ಸ್ ಕಂಡ್ಕೊಳ್ತೀರಾ ಅಂತ ಹೇಳ್ತೀನಿ. ಸೊ ಲೈಫಲ್ಲಿ ಜಾಬಲ್ಲಿ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಟ್ರೈ ಮಾಡ್ತೀರಾ, ಅದು ಸಾಧ್ಯ ಆಗುತ್ತೆ. ಮ್ಯೂಚುವಲ್ ಫ್ರೆಂಡ್ಶಿಪ್ಪಿಂದ ಸಪೋರ್ಟ್ ಕೂಡ ಸಿಗುತ್ತೆ ನಿಮಗೆ, ಡೋಂಟ್ ವರಿ. ಸೊ ನಿಮ್ಮ ಜೊತೆಲಿರೋರು ಫ್ರೆಂಡ್ಸ್ ಆಗಿರ್ಬೋದು, ಸೊ ನಿಮಗೆ ತುಂಬ ಆತ್ಮೀಯ ಆಗಿರೋರು ತುಂಬ ವರ್ಷಗಳಿಂದ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಸೊ ನೀವು ಹೇಗೆ ಇದರಿಂದ ಗೆಲ್ಲಬೇಕು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾರೆ. ಸೊ ನಿಮ್ಮ ಕನ್ಸರ್ನ್ಸ್ ಏನಿದೆಯೋ ನೀವು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಬ್ಬರು ಬೆಸ್ಟ್ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಸೊ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ಅವ್ರ ಹತ್ರ ನೀವು ಸಜೆಷನ್ ತಗೊಳ್ಳೋದು ತುಂಬ ಅಗತ್ಯ ಇದೆ. ನೀವು ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಹಂಬಲ್ ಪರ್ಸನ್ ಆಗಿರ್ತೀರಾ. ನೀವು ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಅಂದರೆ ಫಸ್ಟು ಹೋಗಿ ನೀವೇನೇ ಅವ್ರಿಗೆ ಸಹಾಯ ಮಾಡೋದಕ್ಕೆ ಇಷ್ಟಪಡ್ತೀರಾ. ಸೊ ನಿಮ್ಮ ಹತ್ರ ಹೊಟ್ಟೆ ಹಸ್ಕೊಂಡು ಯಾರಾದರೂ ಬಂದರೆ
ಸೊ ನೀವು ಊಟ ತಿನ್ನೋದ್ರಲ್ಲಿ ಅವ್ರಿಗೂ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀರಾ. ನಿಮಗೆ ಸಂತೋಷ ಆದರೆ ಅದನ್ನು ನಿಮ್ಮ ಜೊತೆ ಇರೋರ ಹತ್ರ ಶೇರ್ ಮಾಡ್ತೀರಾ. ನೀವು ಕರ್ಮನ ಬಿಲೀವ್ ಮಾಡ್ತೀರಾ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿನ ಅಳವಡಿಸ್ಕೊಂಡಿರ್ತೀರಾ. ನಿಮಗೆ ಯಾರಾದರೂ ಸಾಲದ ಸಮಸ್ಯೆ ಇದ್ದರೆ ಅದನ್ನು ಬೇಗ ಕಟ್ ಆಫ್ ಕೂಡ ಮಾಡ್ತೀರಾ. ನಿಮಗೆ ಆಲ್ರೆಡಿ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಸಾಲದಿಂದ ತೊಂದರೆ ಅನುಭವಿಸ್ತಾ ಇದ್ದರೆ, ಯಾವುದಾದ್ರೂ ಕ್ರೆಡಿಟ್ಸ್ ತೊಗೊಂಡಿದ್ರೆ, ಸೊ ಅದನ್ನು ನೀವು ಕ್ಲಿಯರ್ ಮಾಡ್ತೀರಾ ಈ ಇಯರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ನಿಮಗೆ ತುಂಬ ಹಣ ಬರಲಿದೆ ಈ ವರ್ಷ. ನಿಮ್ಮ ಇನ್ನರ್ ಪವರಿಂದ ಯಾವುದೇ ಸಮಸ್ಯೆ ಬಂದ್ರೂ ನೀವು ಅದನ್ನು ದೂರ ಮಾಡ್ತೀರಾ. ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರ್ತೀರಾ. ಸ್ವಲ್ಪ ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾರನ್ನು ಈಸಿಯಾಗಿ ಬಿಲೀವ್ ಮಾಡಬೇಡಿ. ಮುಂದೆ ಹೋಗಿ ಧೈರ್ಯ ಬೇಡ, ಮಂಡು ಧೈರ್ಯ ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆರೋಗ್ಯದ ಬಗ್ಗೆ ಏನಿದೆ ಅಂತ ಚೆಕ್ ಮಾಡೋಣ. ಆರೋಗ್ಯ ಸಮಸ್ಯೆ ಏನಿದೆ ಅಂತ ನೋಡೋಣ ಬನ್ನಿ. ನಿಮಗೆ ಯಾವುದೂ ಆರೋಗ್ಯದ ಬಗ್ಗೆ ಅಷ್ಟು ಆಗಿ ಈ ವರ್ಷ ತೊಂದರೆ ಬರೋದಿಲ್ಲ. ತೊಂದರೆ ಬಂದ್ರೂ ನೀವು ನಂಬಿರೋ ದೇವರು ನಿಮ್ಮನ್ನು ಹೀಲ್ ಮಾಡ್ತಾರೆ ಮತ್ತು ಎನರ್ಜಿನೂ ಕೂಡ ಓವರ್ಲೋಡ್ ಮಾಡ್ತಾರೆ. ನಿಮ್ಮ ನೇಮ್ನ 3 times ರಿಪೀಟ್ ಮಾಡಿ ನಿಮ್ಮ ಮೈಂಡಲ್ಲಿ. ಹೆಲ್ತ್ನ ಚೆನ್ನಾಗಿ ಇಟ್ಟಿರೋದಕ್ಕೆ ಥ್ಯಾಂಕ್ಸ್ನ ಹೇಳಿ ನಿಮ್ಮ ದೇವರಿಗೆ. ಸೊ ಯಾವಾಗಲೂ ಬೆಳಗ್ಗೆ ಎದ್ದಾಗ ಮಲಗಬೇಕಾದ್ರೆ 3 times ನಿಮ್ಮ ನೇಮ್ನ ರಿಪೀಟ್ ಮಾಡ್ಕೊಂಡು ಸೊ ದೇವರಲ್ಲಿ ಥ್ಯಾಂಕ್ಸ್ನ ಹೇಳಿ. ನಿಮಗೆ ಒಂದು ಒಳ್ಳೆ ಹೆಲ್ತ್ನ ಕೊಟ್ಟಿರೋದಕ್ಕೆ, ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ನಿಮ್ಮ ಲವ್ ಲೈಫ್ ಹೇಗಿದೆ ಅಂತ ನೋಡೋಣ ಬನ್ನಿ. ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಲೈಫ್ ಚೆನ್ನಾಗಿದೆ, ಒಳ್ಳೆ ಬಾಂಡ್ ಇದೆ. ಇಬ್ಬರು ಯೋಚನೆ ಮಾಡಿ ಡಿಸಿಷನ್ ತಗೊಳ್ತೀರಾ, ಐಡಿಯಾಸ್ನ ಶೇರ್ ಮಾಡ್ತೀರಾ, ಸ್ಪಿರಿಚುವಲ್ ಆಗಿದ್ದೀರಾ ಮತ್ತು ಯುನಿಟಿ ಇದೆ ನಿಮ್ಮಿಬ್ಬರ ಮಧ್ಯೆ. ನಿಮ್ಮ ಮನಸ್ಸಲ್ಲಿ ಏನೇ ಇರಲಿ ಇಬ್ಬರು ಶೇರ್ ಮಾಡ್ಕೊಳ್ತೀರಾ. ಸೊ ನೀವಿಬ್ಬರು ಒಂದು ಒಳ್ಳೆ ಪೇರ್ ಅಂತಲೇ ಹೇಳ್ಬೋದು. ನಿಮ್ಮ ಜರ್ನಿ, ಲವ್ ಲೈಫ್ ಜರ್ನಿ ಏನಿದೆಯೋ ತುಂಬ ಅದ್ಭುತವಾಗಿದೆ. ಸೊ ನೀವಿಬ್ರು ಬಿಟ್ಕೊಡೋದಿಲ್ಲ. ಸೊ ನೀವಿಬ್ರು ಏನು ಅಂದ್ಕೊಂಡ್ರು ಒಗ್ಗಟ್ಟಾಗಿ ನೀವು ಸಾಧಿಸ್ತೀರಾ. ಸೊ ನಿಮ್ಮಂದೆ ಯಾವುದೇ ರೀತಿ ಕಷ್ಟ ಬರಲಿ ಆ ಕಷ್ಟನ ಫೈಟ್ ಮಾಡ್ತೀರಾ. ಸೊ ಯಾವುದೇ ಸಂತೋಷ ಇದ್ರೂ ಅದನ್ನು ಇಬ್ರು ಸಮಾನವಾಗಿ ನೋಡ್ತೀರಾ, ಹಂಚ್ಕೊಂಡು ಒಬ್ರಿಗೊಬ್ರು ಆಸರೆ ಆಗಿದ್ದೀರಾ. ಸೊ ಇದಕ್ಕಿಂತ ಇನ್ನೇನು ಬೇಕು ನಿಮ್ಮ ಲೈಫಲ್ಲಿ. ಸೊ ನಿಮಗೆ ಜಗಳ ಎಲ್ಲರಿಗೂ ಕಾಮನ್ ಇದ್ದೇ ಇರುತ್ತೆ. ಸೊ ಸಣ್ಣ ಪುಟ್ಟ ಜಗಳ ಬಂದರೂ ಕೂಡ ನೀವು ಅದರಿಂದ ಓವರ್ಕಮ್ ಮಾಡ್ತೀರಾ. ಯಾವುದೇ ರೀತಿ ನೀವು ಅದನ್ನು ಇಟ್ಕೊಳ್ಳೋದಿಲ್ಲ. ಸೊ ನೆಕ್ಸ್ಟ್ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಕ್ವೆಶನ್ಸ್ನ ಕೇಳ್ಕೊಳ್ಳಿ. ಅದು ಆಗುತ್ತಾ ಇಲ್ಲ, ಎಸ್ ಆರ್ ನೋ ಕ್ಲಾರಿಟಿ ಸಿಗುತ್ತಾ ನೋಡೋಣ ಬನ್ನಿ. ನಿಮ್ಮ ಪ್ರಶ್ನೆಗೆ ಇಟ್ಸ್ ನೋ. ಏಕೆಂದರೆ ಈ ವಿಚಾರವಾಗಿ ನೀವು ಯಾರು ಜೊತೆನೂ ಡಿಸ್ಕಸ್ ಮಾಡಲ್ಲ. ತುಂಬಾ ನೆಗೆಟಿವ್ ಥಾಟ್ಸಿಂದ ಟ್ರೈ ಮಾಡ್ತೀರಾ. ನನ್ನಿಂದನೇ ಆಗಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡಿದ್ದೀರಾ. ನಿಮ್ಮನ್ನು ನೀವು ಎಲ್ಲರಿಂದ ಬ್ಲಾಕ್ ಮಾಡ್ಕೊಂಡಿದ್ದೀರಾ. ಬೇರೆ ಥರನೇ ಯೋಚನೆ ಮಾಡಿ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಸೊ ಏನಕ್ಕಂದರೆ ನೀವು ಇದೇ ರೀತಿ ನೀವು ಕೂಡ ಇದೇ ಥರ ಯೋಚನೆ ಮಾಡಿದ್ರಿ, ಯಾವಾಗೂ ಕೂಡ ಇದಕ್ಕೆ ಕೆಲಸ ಆಗಿರಲಿಲ್ಲ. ಸೊ ಇದು ಒಂದು ವಿಚಾರ, ನೀವು ಯಾವುದೋ ಇದು ಸಣ್ಣ ವಿಚಾರವಾಗಿರಲ್ಲ. ಸೊ ನಿಮ್ಮ ಮನೆಯಲ್ಲಿ ನೀವು ಡಿಸ್ಕಸ್ ಮಾಡಬೇಕು, ಎಲ್ಲರ ಒಪ್ಪಿಗೆಯನ್ನು ತಗೋಬೇಕು. ಎಲ್ಲರ ಸಪೋರ್ಟಿಂದ ಮಾತ್ರ ನಿಮಗೆ ಈ ಕೆಲಸ ಸಾಧ್ಯ ಆಗುತ್ತೆ. ನಾನು ಮೊದಲೇ ಹೇಳ್ದಂಗೆ ನಿಮ್ಮ ಫ್ಯಾಮಿಲಿ ಬಾಂಡಿಂಗ್, ಫ್ಯಾಮಿಲಿ ಸ್ಟೆಬಿಲಿಟಿ ಬಗ್ಗೆ ನೀವು ಯೋಚನೆ ಮಾಡ್ತೀರಾ. ಸೊ ಅದರಿಂದ ನೀವು ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡೋದು ತುಂಬ ಒಳ್ಳೆಯದಾಗಿರುತ್ತೆ. ಸೊ ನೀವು ಅದನ್ನು ಬಿಟ್ಟು ನಿಮ್ಮ ಫ್ಯಾಮಿಲಿನ ಬಿಟ್ಟು ನೀವು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಅದು ಯಾವ ವಿಚಾರದಲ್ಲೂ ಸಾಧ್ಯ ಆಗೋದಿಲ್ಲ. ಸೊ ನಿಮ್ಮ ಫ್ಯಾಮಿಲಿ ನಿಮಗೆ ತುಂಬ ಸಪೋರ್ಟ್ ಮಾಡುತ್ತೆ. ನೀವು ಫ್ಯಾಮಿಲಿಯಿಂದ ಆಚೆ ಬಂದು ಏನಾದರೂ ಸಾಧಿಸ್ತೀನಿ ಅಂದರೆ ಅದು ಖಂಡಿತ ಆಗೋದಿಲ್ಲ. ಸೊ ನೀವೆಲ್ಲರನ್ನೂ ಬ್ಲಾಕ್ ಮಾಡ್ಕೊಂಡು ಏನೋ ಪ್ರಯತ್ನ ಪಡೋಕ್ಕೆ ಹೋಗ್ತಾ ಇದ್ದೀರಾ, ಅದು ಸಕ್ಸಸ್ ಆಗೋದಿಲ್ಲ. ಸೊ ದಯವಿಟ್ಟು ಯೋಚನೆ ಮಾಡಿ ಅಂತ ಹೇಳ್ತಾ ನಿಮ್ಮ ರೊಮ್ಯಾಂಟಿಕ್ ಫೀಲಿಂಗ್ ಏನು ಹೇಳ್ತಾ ಇದೆ ಅಂತ ನೋಡೋಣ ಬನ್ನಿ. ಕೀಪ್ ಆನ್ ಎ ಓಪನ್ ಮೈಂಡ್ ಅಂತ ಹೇಳ್ತಾ ಇದೆ. ಸೊ ಏನೆಲ್ಲ ವಿಚಾರವಿರ್ಬೋದು, ಸೊ ಆ ಒಂದು ವಿಚಾರಕ್ಕೋಸ್ಕರ ನೀವು ಓಪನ್ ಮೈಂಡೆಡ್ ಆಗಿ ಇರಬೇಕು ಅಂತ ಹೇಳ್ತಾ ಇದೆ. ಸೊ ಓಪನ್ ಮೈಂಡೆಡ್ ಆಗಿ ಇರಿ.
ಸೊ ನಿಮ್ಮ ಇನ್ನರ್ ಮೈಂಡ್ ಹೇಳ್ತಾ ಇದೆ, ಓಪನ್ ಮೈಂಡಲ್ಲಿ ನೀವು ಎಲ್ಲಾನು ಯೋಚನೆ ಮಾಡಿ, ನಿಮ್ಮ ಸಂಗಾತಿ ಜೊತೆ ಓಪನ್ ಮೈಂಡ್ ಆಗಿ ನೀವು ಏನು ವಿಚಾರ ಇದೆ ಅಂತ ಕೇಳಿ, ಅವರ ಡಿಸೈರ್ಸ್ ಏನಿದೆ ಅಂತ ಕೇಳ್ಕೊಂಡು, ಸೊ ನೀವು ಸಾಧ್ಯ ಆದಷ್ಟು ನಿಮಗೆ ಈ ವರ್ಷ ಹಣದ ಸುರಿಮಳೆನೇ ಆಗ್ತಾ ಇರೋದ್ರಿಂದ ಏನಾದರೂ ಒಂದು ಗಿಫ್ಟ್ ಕೊಡಿ, ಅವ್ರಿಗೆ ಖುಷಿ ಪಡಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.